ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ರೋಡ್ ರೇಜ್ ಕೇಸ್ಗಳು ಕಡಿಮೆ ಆಗುವಂತಹ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಮತ್ತೊಂದು ರೋಡ್ ರೇಜ್ ಕೇಸ್ ಬೆಳಕಿಗೆ ಬಂದಿದೆ. ಬೈಕ್ ಡಿಕ್ಕಿ ಆಗಿದ್ದಕ್ಕೆ ತಲೆ ಓಪನ್ ಮಾಡಿದಾನೆ ವ್ಯಕ್ತಿಯೊಬ್ಬ. ಬೆಂಗಳೂರಲ್ಲಿ ನಡೆದಿರುವಂತಹ ಘಟನೆ ಇದು. ಇತ್ತೀಚೆಗೆ ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ರೋಡ್ ರೇಜ್ ಕೇಸ್ಗಳು ಜಾಸ್ತಿ ಆಗ್ತಾ ಇದೆ. ಬೈಕ್ ಡಿಕ್ಕಿ ಆಗಿದ್ದಕ್ಕೆ ವ್ಯಕ್ತಿಯೊಬ್ಬ ತಲೆ ಓಪನ್ ಮಾಡಿದಾನೆ. ಆಫೀಸ್ಗೆ ಹೋಗ್ತಿದ್ದಾಗ ಎದುರು ಬರ್ತಿದ್ದ ಬೈಕ್ಗೆ ಡಿಕ್ಕಿ ಆಗಿದೆ. ಇದೇ ಕಾರಣಕ್ಕೆ ಕೀ ಕಿತ್ಕೊಂಡು ತಲೆಗೆ ಹೊಡೆದು ಎಸ್ಕೇಪ್ ಆಗಿದ್ದಾನೆ. ಸಾಫ್ಟ್ವೇರ್ ಉದ್ಯೋಗಿ ಪ್ರತೀಕ್ ತಲೆಗೆ ಹೊಡೆದಿದ್ದಾನೆ ವ್ಯಕ್ತಿ. ಖಾಸಗಿ ಕಂಪನಿಯಲ್ಲಿ ಗೇಮ್ ಡೆವಲಪರ್ ಆಗಿ ಆತ ಕೆಲಸ ಮಾಡ್ತಾ ಇದ್ದ ಪ್ರತೀಕ್. ಬೆಳಿಗ್ಗೆ ಪುಟ್ಟೇನಹಳ್ಳಿ ಬಳಿಯಿಂದ ಆಫೀಸ್ಗೆ ಹೋಗ್ತಿದ್ದಾಗ ಈ ಘಟನೆ ನಡೆದಿದೆ. ಸದ್ಯ ಖಾಸಗಿ ಆಸ್ಪತ್ರೆಯಲ್ಲಿ ಗಾಯಾಳು ಪ್ರತೀಕ್ಗೆ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ಪುಟ್ಟೇನಹಳ್ಳಿ ಠಾಣೆಯಲ್ಲಿ ಕಂಪ್ಲೇಂಟ್ ಅನ್ನು ಕೂಡ ಪ್ರತೀಕ್ ಕೊಟ್ಟಿದ್ದಾರೆ. ನಿನ್ನೆ ಕೂಡ ನಾವು ಗಮನಿಸಿದ್ವಿ, ಬೈಕಲ್ಲಿ ಹೋಗ್ತಾ ಇದ್ದವರು ಕಾರ್ ಮಿರರ್ ಏನೋ ಟಚ್ ಮಾಡಿದ್ರು ಅಂತೇಳಿ ಗುದ್ದಿ ಆತನನ್ನ ಸಾಯಿಸಿದ್ರು. ಈಗ ನೋಡಿದ್ರೆ ಬೈಕ್ ಡಿಕ್ಕಿ ಆದಂತ ವಿಚಾರವಾಗಿ ಕಿರಿಕಾಗಿ ಕೀ ಕಿತ್ಕೊಂಡು ತಲೆ ಓಪನ್ ಮಾಡಿದಾನೆ ವ್ಯಕ್ತಿ. I was on my way to the office morning around 11:20. I took a lane which is next to the Empire Hotel, JP Nagar Fifth Phase. That's my usual route every day. So one random local guy, he was coming from the other side and he just took a turn out of nowhere randomly and both our vehicles crashed, which is fine, that's okay. I told him to let me go because I was getting late for my office. He took my bike keys, he kept it with him and he kept being aggressive with me. I was asking for my keys again and again. He was not giving it. He was holding the key as if he is he is from the police itself. But then I had to take my keys. I took it from him and I was ready to leave, but he came from behind. When I was in my bike, ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಅಜಯ್ ಕುಮಾರ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಜಯ್, ಬೆಂಗಳೂರಲ್ಲಿ ಯಾಕೋ ರೋಡ್ ರೇಜ್ ಕೇಸ್ಗಳು ಕಡಿಮೆ ಆಗೋ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಮೊನ್ನೆ ಕಾರ್ ಮಿರರ್ ಟಚ್ ಆಗಿದ್ದಕ್ಕೆ ಕಾರಿಂದ ಗುದ್ದಿ ಬೈಕ್ ಸವಾರನ್ನು ಸಾಯಿಸಿದ್ದ. ಇವತ್ತು ನೋಡಿದ್ರೆ ಬೈಕ್ ಡಿಕ್ಕಿ ಆಗಿದ್ದಕ್ಕೆ ತಲೆ ಓಪನ್ ಮಾಡಿದ್ದಾರೆ. ಏನ್ ಡೀಟೇಲ್ಸ್ ಗೊತ್ತಾಗ್ತಾ ಇದೆ? ಖಂಡಿತವಾಗ್ಲೂ ಪ್ರಭು, ಏನಂದ್ರೆ ಪ್ರತೀಕ್ ಅಂತ ಹೇಳಿ ಈತ ಗೇಮ್ ಡಿಸೈನ್ ಮಾಡುವಂತ ಕೆಲಸ ಮಾಡ್ತಾ ಇರ್ತಾನೆ. ಪುಟ್ಟೇನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕೂಡ ಈತ ಹೋಗುವಂತ ಸಂದರ್ಭದಲ್ಲಿ ಅಂದ್ರೆ ರೋಡ್ ರೇಜ್ ಇನ್ಸಿಡೆಂಟ್ ಆಗಿರುವಂತದ್ದು. ಈತ ಬೈಕ್ ನಲ್ಲಿ ಹೋಗುವಂತ ಸಂದರ್ಭದಲ್ಲಿ ಏಕಾಏಕಿ ಎದುರುಗಡೆಯಿಂದ ಬಂದಂತಹ ಇನ್ನೊಬ್ಬ ವ್ಯಕ್ತಿ ಏನಿದ್ದಾನೆ ಆತ ಸಡನ್ ಆಗಿ ಏನು ಬಂದು ಗಾಡಿಗೆ ಟಚ್ ಮಾಡಿದ್ದಾನೆ. ಆಗ ಇಬ್ರು ಕೂಡ ಅಲ್ಲೇ ಒಂದು ಮಾತುಕತೆ ಆಗತ್ತೆ. ಅಲ್ಲೇ ಇಬ್ರು ಮಧ್ಯೆ ಕೂಡ ಕೆಲವೊಂದು ವಿಚಾರಗಳು ಕೂಡ ನಡೆದಿರುವಂತದ್ದು. ತಕ್ಷಣ ಆತ ಕೂಡ ಸರಿ ಆಯ್ತು, ಈಗ ನಾನು ಹೋಗ್ಬೇಕು ಇಲ್ಲಿಂದ, ನನ್ನ ಬಿಡು ಅಂತ ಕೂಡ ಈತ ಹೇಳಿದ್ದಾನೆ. ಆದ್ರೆ ಆತ ಅಲ್ಲಿ ನಾನು ಲೋಕಲ್ಲು, ನನ್ನ ಹತ್ರನೇ ನಿನ್ನ ಆಟಗಳು ತೋರಿಸ್ತಿದ್ಯಾ, ನೀನು ಆವಾಜ್ ಆಗ್ತಿದ್ಯಾ ಅಂತ ಹೇಳಿ ಆತನು ಕೂಡ ಹೆದರಿಸುವಂತದ್ದು, ಬೆದರಿಸುವಂತದ್ದು, ಜೊತೆಗೆ ಅವಾಚ್ಯ ಶಬ್ದಗಳಿಂದ ನಿಲ್ಸುವಂತ ಕೆಲಸ ಕೂಡ ಮಾಡಿದ್ದಾನೆ. ಆ ನಂತರ ಈತ ಪ್ರತೀಕ್ ಏನಿದ್ದಾನೆ, ಈತನ ಬೈಕ್ ಕೀಯನ್ನು ಕೂಡ ಆತ ಅಂದ್ರೆ ತೆಗ್ದಿಟ್ಕೊಂಡಿದ್ದಾನೆ. ತೆಗ್ದಿಟ್ಕೊಂಡ ತಕ್ಷಣ ಈತ ಕೂಡ ಸುಮಾರು ಬಾರಿ ಕೇಳಿದ್ದಾನೆ, ನನ್ನ ಬೈಕ್ ಕೀ ಕೊಡು ಅಂತ ಹೇಳಿ. ಆದ್ರೆ ಆತ ಕೊಡೋದಕ್ಕೂ ಕೂಡ ನಿರಾಕರಿಸಿರ್ತಾನೆ. ಆ ನಂತರ ಅಲ್ಲೇ ಇದ್ದಂತ ಸಹಚರರು ಕೂಡ ಆತನಿಗೆ ಹೀಯಾಳಿಸುವಂತ ಕೆಲಸ ಮಾಡಿದ್ದಾರೆ. ಜೊತೆಗೆ ಅವಾಚ್ಯ ಶಬ್ದಗಳಿಂದ ಕೂಡ ನಿಲ್ಸಿದಾನೆ ಅನ್ನೋ ಮಾಹಿತಿ ಕೂಡ ಸಿಕ್ಕಿರುವಂತದ್ದು. ಜೊತೆಗೆ ಆ ನಂತರ ಸರಿ ಆಯ್ತು ಅಂತ ಹೇಳಿ ಆತನಿಗೆ ಬೈಕ್ ಕೀ ಕೊಟ್ಟು ಈತ ಇನ್ನೇನು ಬೈಕ್ ಸ್ಟಾರ್ಟ್ ಮಾಡ್ಬೇಕು, ಆ ಸಂದರ್ಭದಲ್ಲಿ ಒಂದು ಏನೋ ಹಿಂದೆಯಿಂದ ಹೋಗಿ ಆತನಿಗೂ ಕೂಡ ಏನೋ ತಲೆಗೂ ಕೂಡ ಅಂದ್ರೆ ಹೊಡೆದಿರುವಂತದ್ದು. ಸೊ ಹೀಗಾಗಿ ಯಾವ್ದೋ ಒಂದು ಬಲವಾದಂತ ವಸ್ತುವಿನಿಂದ ಆತನ ತಲೆ ಕೂಡ ಈತ ಹೊಡೆದಿದ್ದಾನೆ ಅನ್ನೋ ಒಂದು ಮಾಹಿತಿ ಕೂಡ ಈಗಾಗಲೇ ಗೊತ್ತಾಗಿದೆ. ಈ ಒಂದು ವಿಚಾರವಾಗಿ ಈಗಾಗಲೇ ಆತನಿಗಾಗಲೇ ಸ್ಥಳೀಯ ಆಸ್ಪತ್ರೆಯಲ್ಲೂ ಕೂಡ ಈಗಾಗಲೇ ಚಿಕಿತ್ಸೆಯನ್ನು ಕೂಡ ಕೊಡಿಸಲಾಗಿದೆ. ಪುಟ್ಟೇನಹಳ್ಳಿ ಪೊಲೀಸ್ ಠಾಣೆಯಲ್ಲೂ ಕೂಡ ಸದ್ಯ NCR ದಾಖಲಾಗಿದೆ. ಸೊ ಹೀಗಾಗಿ ಆತನನ್ನು ಕೂಡ ಅರೆಸ್ಟ್ ಮಾಡೋದಕ್ಕೂ ಕೂಡ ಪೊಲೀಸರು ಹುಡುಕಾಟವನ್ನು ಸದ್ಯ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಪ್ರಭು. ಓಕೆ, ಥ್ಯಾಂಕ್ ಯು ಅಜಯ್, ನೀವೆಲ್ಲ ಡೀಟೇಲ್ಸ್ಗಾಗಿ.